ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ದಿವಸ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಇಂದಿನ ವೇದ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಆತನು ಸೆರೆಮನೆಯಲ್ಲಿದ್ದಾನೆ. ಆತನು ಸೆರೆಮನೆಯಲ್ಲಿ ಇರುವಂತಹ ಸಮಯದಲ್ಲಿ ಫಿಲಿಪ್ಪಿಯದ ವಿಶ್ವಾಸಿಗಳಿಗೆ ತುಂಬ ದುಃಖ. ತಮ್ಮ ಸೇವಕರು ಸೆರೆಮನೆಯಲ್ಲಿದ್ದಾರೆ, ಪ್ರತ್ಯೇಕವಾಗಿ ಸುವಾರ್ತೆಯ ನಿಮಿತ್ತ ಸೆರೆಮನೆಯಲ್ಲಿದ್ದಾರೆ. ಪ್ರತ್ಯೇಕವಾಗಿ ಫಿಲಿಪ್ಪಿಯ ಸಭೆಯವರಿಗೆ ಪೌಲನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಕಾರಣ ಫಿಲಿಪ್ಪಿಯ ಸಭೆಯನ್ನು ಪ್ರಾರಂಭ ಮಾಡಿದವನು ಈ ಪೌಲ ಆಗಿದ್ದ. ಅದೇ ರೀತಿಯಲ್ಲಿ ಪೌಲನಿಗೂ ಅವರ ಮೇಲೆ ಪ್ರೀತಿ ಇತ್ತು. ಅವರು ಸಹ ಪೌಲನನ್ನು ತುಂಬ ಪ್ರೀತಿ ಮಾಡಿ ಅನೇಕ ಸಂದರ್ಭಗಳಲ್ಲಿ ಆರ್ಥಿಕವಾದ ಸಹಾಯಗಳನ್ನೆಲ್ಲ ಪೌಲನ ಸೇವೆಗೋಸ್ಕರ ಅವ್ರು ಮಾಡ್ತಾ ಇದ್ದಂತಹ ಸಮಯ. ಪೌಲ ಅನೇಕ ಸಂದರ್ಭದಲ್ಲಿ ಹೇಳ್ತಾನೆ, ನನ್ನ ಥೆಸಲೋನಿಕದಲ್ಲಿದ್ದಾಗ ನೀವು ನನ್ನ ಸಹಾಯಕ್ಕೆ ಕಳಿಸ್ಕೊಟ್ರಿ, ಈಗ ಸೆರೆಮನೆಯಲ್ಲಿರುವಾಗಲೂ ಸಹಾಯವನ್ನು ಎಪಫ್ರೋದಿತನ ಕೈಯಲ್ಲಿ ಕಳಿಸ್ಕೊಟ್ಟಿದ್ದೀರಿ. ತುಂಬ ಒಂದು ಥ್ಯಾಂಕ್ಫುಲ್ ಆಗಿ, ಕೃತಜ್ಞತೆ ಉಳ್ಳವನಾಗಿ ಪೌಲ ಫಿಲಿಪ್ಪಿಯದವರ ಕುರಿತು ಮಾತನಾಡ್ತಾನೆ. ಆದರೆ ಎಪಫ್ರೋದಿತನ ಕೈಯಲ್ಲಿ ಸ್ವಲ್ಪ ಹಣವನ್ನೆಲ್ಲ ಕೊಟ್ಟು ಪೌಲನ ಬಳಿಗೆ ಕಳಿಸಿ, ಪೌಲನ ಬಳಿಗೆ ಅವನು ಬಂದು ಈ ಹಣವನ್ನು ಕೊಟ್ಟಾಗ ಪೌಲ ಫಿಲಿಪ್ಪಿಯದ ವಿಶ್ವಾಸಿಗಳ ಕ್ಷೇಮ ಸಮಾಚಾರವನ್ನು ಕೇಳ್ತಾನೆ. ಹೇಗಿದ್ದಾರೆ ನಮ್ಮ ಫಿಲಿಪ್ಪಿಯ ವಿಶ್ವಾಸಿಗಳೆಲ್ಲ? ಆಗ ಪೌಲನಿಗೆ ಅವನು ಇನ್ಫಾರ್ಮೇಷನ್ ಕೊಡ್ತಾನೆ, ಫಿಲಿಪ್ಪಿಯ ವಿಶ್ವಾಸಿಗಳೆಲ್ಲ ಚೆನ್ನಾಗಿದ್ದಾರೆ, ಬಟ್ ಅವರಿಗೊಂದು ದುಃಖ ಇದೆ. ನಮ್ಮ ಪಾಸ್ಟ್ರು ಸೆರೆಮನೆಯಲ್ಲಿದ್ದಾರಲ್ಲ, ನಮ್ಮ ಪಾಸ್ಟ್ರಿಗೆ ಈ ಸ್ಥಿತಿ ಆಗಬಾರ್ದಾಗಿತ್ತು, ಯಾಕೆ ಈ ಥರ ಕಷ್ಟ ಬಂದಿದೆ, ಯಾಕೆ ಈ ಥರ ಆಗಿದೆ ಎಂಬ ಒಂದು ನಿರಾಶೆ, ವೇದನೆ ಫಿಲಿಪ್ಪಿಯದ ವಿಶ್ವಾಸಿಗಳಲ್ಲಿ ಇದೆ ಎಂಬುದು ಪೌಲನಿಗೆ ಗೊತ್ತಾಗುತ್ತೆ. ಪೌಲ ಆಗ ಅವರಿಗೆ ಹೇಳುವಂತಹ ಮಾತು ಪ್ರತ್ಯೇಕವಾಗಿ ಭಾಳ ಫೆಮಿಲಿಯರ್ ವರ್ಡ್ಸ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ನಿಮಗೆ ಹೇಳ್ತೇನೆ. ಪೌಲ ಫಿಲಿಪ್ಪಿಯದವ್ರಿಗೆ ಹೇಳ್ತಾನೆ, ಫಿಲಿಪ್ಪಿಯದ ವಿಶ್ವಾಸಿಗಳೇ, ನೀವು ದುಃಖ ಪಡಬೇಡಿ, ನೀವು ಸಂತೋಷ ಪಡಿ, ನೀವು ಹ್ಯಾಪಿಯಾಗಿರ್ರಿ. ನನಗೆ ಸಂಭವಿಸಿರುವಂತಹ ವಿಷಯಗಳನ್ನು ಕೇಳಿ ನೀವು ದುಃಖ ಪಡಬೇಡಿ ಎಂಬುದಾಗಿ ಪೌಲ ಹೇಳ್ತಾನೆ. ಎಲ್ಲವನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ. ಅಯ್ಯೋ, ನನಗೆ ಹಿಂಗಾಯಿತು, ನಾನು ಸುವಾರ್ತೆ ಸಾರಿ ಈ ಥರ ಆಯಿತು, ನಾನು ಸೇವೆಗೆ ಹೋಗಿ ಈ ಥರ ಆಯಿತು, ಒಂದು ನಿರಾಶೆ ಮಾತು ಅಥವಾ ನಕಾರಾತ್ಮಕವಾದ ಮಾತು ಪೌಲನ ಬಾಯಿಂದ ಬರ್ತಾ ಇಲ್ಲ. ಇಲ್ಲಿ 12ನೇ ವಾಕ್ಯದಲ್ಲಿ ನಾನು ಹೇಳ್ತಾ ಇರುವಂತಹ ಒಂದು ಮಾತೇನು ಅಂದರೆ, ಸಹೋದರರೇ, ಫಿಲಿಪ್ಪಿಯದ ವಿಶ್ವಾಸಿಗಳೇ, ನನಗೆ ಸಂಭವಿಸಿರುವುದು ಅಥವಾ ಬೇಡಿಗಳಾಕಲ್ಪಟ್ಟಿರುವುದು, ನಾನು ಸೆರೆಯಲ್ಲಿರುವಂಥದ್ದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತು ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಅವರೇನು ತಿಳ್ಕೊಂಡಿದ್ದಾರೆ? ಪೌಲ ಸೆರೆಮನೆಗೆ ಹೋಗಿರೋದ್ರಿಂದ ಸುವಾರ್ಥ ಸೇವೆ ನಿಂತೋಯ್ತು, ಸೇವೆಗೆ ಬೆಳವಣಿಗೆ ಆಗ್ತಾ ಇಲ್ಲ. ಪೌಲ ಹೊರಗಿದ್ದಿದ್ರೆ ಅಲ್ಲಿಗೆ ಹೋಗ್ತಿದ್ರು, ಇಲ್ಲಿಗೆ ಹೋಗ್ತಿದ್ರು, ಸುವಾರ್ತೆ ಸಾರ್ತಾ ಇದ್ರು, ಅನೇಕ ರೀತಿಯ ಪ್ಲ್ಯಾನ್ಗಳು ಅವರಲ್ಲಿದೆ. ಆದರೆ ಪೌಲ ಇಲ್ಲಿ ಹೇಳ್ತಾನೆ, ಇಲ್ಲ ಫಿಲಿಪ್ಪಿಯದ ವಿಶ್ವಾಸಿಗಳೇ, ನನಗೆ ಸಂಭವಿಸಿರುವಂಥದ್ದು ಅಥವಾ ನಾನು ಸೆರೆಮನೆಯಲ್ಲಿರುವಂಥದ್ದು ಸುವಾರ್ತೆಗೆ ಪ್ರಸಾರಣೆಗೆ ಕಾರಣವಾಗಿದೆ. ಅಥವಾ ಇಲ್ಲಿ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೀನಿ, ಇಲ್ಲೂ ಅನೇಕರಿಗೆ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ನನ್ನ ಸುವಾರ್ಥ ಸೇವೆ ನಿಂತಿಲ್ಲ, ಸೇವೆಯ ಪ್ರಸಾರಣೆ ನಿಂತಿಲ್ಲ, ಆ ಸೇವೆ ನಡೀತಾನೇ ಇದೆ ಎಂಬುದಾಗಿ ಪೌಲ ನಂಬಿಕೆಯಿಂದ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನು ಸಂಭವಿಸಿದರೂ ಸಹ ನಮ್ಮನ್ನು ಕರೆದಿರುವಂತಹ ದೇವರು ಏನು ಪ್ಲ್ಯಾನ್ ಮಾಡ್ತಾನೋ ಅದು ಮಾತ್ರವೇ ನಡೀತದೆ. ಪೌಲನನ್ನು ದೇವರು ಕರೆದಿರೋದು ಯಾತಕ್ಕೆ? ಸುವಾರ್ತೆಯನ್ನು ಸಾರುವುದಕ್ಕಾಗಿ, ವಿವಿಧ ಕಡೆಗಳಲ್ಲಿ ಸತ್ಯವನ್ನು ಸಾರುವುದಕ್ಕಾಗಿ ಪೌಲನನ್ನು ದೇವರು ಕರೆದಿರುವಾಗ ಪೌಲನು ಈಗ ಏನು ಮಾಡ್ತಾ ಇದ್ದಾನೆ? ನಂಬಿಕೆಯಿಂದ ಆ ಸೆರೆಮನೆಯಲ್ಲಿದ್ದಾಗಲೂ ಸಹ ಅವನು ತನ್ನ ಸ್ಥಿತಿಯನ್ನು ನೆನೆಸಿ ಕೊರಗದೆ, ನನಗೆ ಯಾಕೆ ಈ ರೀತಿ ಆಯಿತು ಎಂಬುದಾಗಿ ನಿರಾಶೆ ಪಡದೆ, ಅಲ್ಲಿಯೂ ಸಹ ದೇವರ ಸೇವೆಯನ್ನು ಅಥವಾ ಕರೆದಾತನ ಉದ್ದೇಶವನ್ನು ನೆರವೇರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವುದಾದರೆ, ಇವತ್ತು ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಮ್ಮ ಇಂದಿನ ಸ್ಥಿತಿ ಯಾವುದೇ ರೀತಿಯಲ್ಲಿದ್ದರೂ ಸಹ ಕರೆದಂತಹ ದೇವರ ಉದ್ದೇಶವೇ ನೆರವೇರ್ತಾ ಇದೆ ಎಂಬುದನ್ನು ನಾವು ಮರೆಯಬಾರ್ದು. ಒಂದು ವೇಳೆ ಸಮಸ್ಯೆಗಳ ಮೂಲಕ ಅದು ಹೋಗ್ತಾ ಇರ್ಬೋದು, ವೇದನೆಗಳ ಮೂಲಕ ಅದು ಹೋಗ್ತಾ ಇರ್ಬೋದು, ಇಕ್ಕಟ್ಟುಗಳ ಮೂಲಕ ಅದು ಹೋಗ್ತಾ ಇರ್ಬೋದು. ನಿರಾಶೆ ಪಡಬೇಕಾದ ಅವಶ್ಯವಿಲ್ಲ. ನಂಬಿಕೆಯಿಂದ ದೇವರ ಮುಖವನ್ನು ನೋಡುವುದಾದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಪೌಲನು ನಿರಾಶೆ ಪಡ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ಇಲ್ಲಿ ಅನೇಕರು ಏನು ಮಾಡಿದ್ದಾರೆ? ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಮಾತ್ರವಲ್ಲ, 13ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮತ್ತು ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಗಿದೆ.
ನಾನು ಕಳ್ತನ ಮಾಡಿಲ್ಲ, ನಾನು ದರೋಡೆ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ, ನಾನು ಸೆರೆಗೆ ಬಂದಿರೋದು ಸುವಾರ್ತೆ ನಿಮಿತ್ತ ಅಂತ ಹೇಳಿ ಇವತ್ತೇನಾಗ್ತಾ ಇದೆ, ಅನೇಕರು ಸತ್ಯ ಸುವಾರ್ತೆಯನ್ನು ನಂಬುತ್ತಾ ಇದ್ದಾರೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ನಡೆಯುವಂತಹ ಕಾರ್ಯಗಳು ದೇವರ ಚಿತ್ತಕ್ಕನುಸಾರ ಎಂಬುದನ್ನು ಮರೆಯಬಾರ್ದು. ದೇವರು ಮಾಡಿದಂತಹ ಉಪಕಾರಗಳಿಗೆ ಬದಲಾಗಿ ದೇವರು ಮಾಡಿದಂತಹ ಕಾರ್ಯಗಳು ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ನಡೀತದೆ ಎಂಬುದಾಗಿ ನಾವು ಮರೆಯಬಾರ್ದು. ಆದ್ದರಿಂದ ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ನನ್ನನ್ನು ಯಾವ ಸನ್ನಿವೇಶದಲ್ಲಿ ಕಳಿಸಿದ್ರು ಸಹ, ಯಾವ ಸನ್ನಿವೇಶದಲ್ಲಿ ನಾನು ಹಾದು ಹೋಗಬೇಕಾಗಿ ಬಂದರೂ ಸಹ ಅದರಲ್ಲೆಲ್ಲ ನಿನ್ನ ಉದ್ದೇಶ ಇದೆ, ನಿನ್ನ ಚಿತ್ತ ಇದೆ ಎಂಬುದಾಗಿ ನಾನು ನಂಬಿದ್ದೇನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಪೌಲನು ನಿರಾಶೆ ಪಡ್ತಾ ಇಲ್ಲ. ಆ ದುಃಖದಲ್ಲಿ ವೇದನೆಯಿರುವಂತಹ ಫಿಲಿಪ್ಪಿಯದ ವಿಶ್ವಾಸಿಗಳಿಗೆ ಒಂದು ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾನೆ, ಒಂದು ಬಲದ ಮಾತನ್ನು ಹೇಳ್ತಾ ಇದ್ದಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲರಿ, ನೀವು ಸ್ಟ್ರಾಂಗ್ ಆಗಿರ್ರಿ, ನೀವು ಸಂತೋಷ ಪಡ್ರಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಬಗ್ಗೆ ನೀವು ನಿರಾಶೆ ಪಡಬೇಡಿ, ನಾನಿಲ್ಲಿ ಹ್ಯಾಪಿಯಾಗಿದ್ದೇನೆ, ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ. ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಹಾದು ಹೋಗುವಂತೆ ಮಾಡುವ ಎಲ್ಲ ಸನ್ನಿವೇಶಗಳಲ್ಲಿ ದೃಢವಾಗಿ ನಿಂತು ಇದು ದೇವರ ಚಿತ್ತ ಎಂಬುದಾಗಿ ತಿಳಿದುಕೊಂಡು ಮುಂದೆ ಸಾಗುವುದಾದರೆ ಎಲ್ಲಿರ್ತೀವೋ ಅಲ್ಲಿ ನಮ್ಮನ್ನು ದೇವರು ಉಪಯೋಗಿಸುವನಾಗಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಮ್ಮ ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡು. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದುದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಕಳಿಸುವಂಥ ಎಲ್ಲ ಸನ್ನಿವೇಶಗಳಲ್ಲಿ ನಂಬಿಕೆಯಿಂದ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.